ನಾನು ಕೋಟೆ ಹುಡುಗಿ. ನಾನು ಸಲ ಹೋಗಿದ್ದು ಚಿತ್ರದುರ್ಗ ಜಿಲ್ಲೆಯ ಹೊಸದುರ್ಗ ತಾಲೂಕಿನಿಂದ 10 ಕಿಲೋಮೀಟರ್ ದೂರದಲ್ಲಿರೋ ಹಾಲುರಾಮೇಶ್ವರ ದೇವಸ್ಥಾನಕ್ಕೆ. ತ್ರೇತಾಯುಗದಲ್ಲಿ ಶ್ರೀರಾಮ ಇಲ್ಲಿಗೆ ವನವಾಸಕ್ಕಂತ ಬಂದಾಗ ಶಿವನ ಪೂಜೆಗೆ ಟೈಮ್ ಆಗಿ ಆತನ ಪ್ರಾರ್ಥನೆಗೆ ಶಿವಲಿಂಗ ಉದ್ಭವ ಆಗುತ್ತೆ. ಆ ಶಿವಲಿಂಗ ಇವತ್ತಿಗೂ ಬೆಳೀತಿದೆ ಅಂತ ಹೇಳ್ತಾರೆ. ಇಲ್ಲಿ ತ್ರೇತಾಯುಗದಲ್ಲಿ ಅಷ್ಟು ಕಾಡಿರುತ್ತಿದೆ. ಅಷ್ಟು ಕಾಡಿದ್ದಾಗ ಶ್ರೀರಾಮ ಇಲ್ಲಿ ಈ ಸ್ಥಳಕ್ಕೆ ವನವಾಸ ಬರ್ತಾರೆ. ಈ ಮಾರ್ಗದಲ್ಲಿ ಈ ಸ್ಥಳಕ್ಕೆ ಬಂದ ನಂತರ ಅವರಿಗೆ ಶಿವ ಪೂಜೆ ಟೈಮ್ ಆಗುತ್ತೆ. ಶಿವ ಪೂಜೆ ಟೈಮ್ ಆದ ನಂತರ ಸ್ವಾಮಿ ಲಿಂಗು ಉದ್ಭವ ಆಗುತ್ತೆ. ಈಗಲೂ ಲಿಂಗು ಬೆಳೀತಾ ಇದೆ. ಒಳಗಡೆ ಲಿಂಗು ಇದೆ, ಬೆಳೀತಾ ಇದೆ. ಲಿಂಗು ಉಂಟಾ ಇಲ್ಲಿ? ಒಳಗಿದೆ, ಓಕೆ, ಬೆಳೀತಾ ಇದೆ. ಈಗ ಸಂಜೆ 6 ಗಂಟೆ ತೆಗೆದು ಗೊತ್ತಾಗ್ತದೆ ನೋಡಿ ನಿಮಗೆ. ಸ್ವಾಮಿ ಉದ್ಭವ ಆದ್ಮೇಲೆ ಶಿವ ಪೂಜೆ ಗಂಗಾ ಮಾತೆ ಬೇಕಲ್ಲ, ಅವ ರಾಮ ಇಲ್ಲಿಂದ ಅಲ್ಲಿ ಬಾಣ ಹೊಡೆದಿದ್ದಾರೆ. ಆ ಬಾಣ ಕಾಶಿಗೆ ಹೋಗಿದೆ. ಕಾಶಿಯಿಂದ ಗಂಗಾ ಉದ್ಭವ ಆಗಿದೆ. ಅಲ್ಲಿ ನಿಮ್ಮ ಮನಸ್ಸಲ್ಲಿ ಏನಾದ್ರು ಬೇಡಿಕೆಂದ್ರೆ ಪ್ರಸಾದ ಬರುತ್ತೆ. ಆಗುತ್ತೆ ಅನ್ನಂಗಿದ್ರು ಬರುತ್ತೆ, ಆಗಲ್ಲ ಅನ್ನಂಗಿದ್ರು ಬರುತ್ತೆ, ದೋಷ ಇದ್ರೂ ಬರುತ್ತೆ. ಆಗುತ್ತೆ ಅನ್ನಂಗಿದ್ರೆ ಬಾಳೆಹಣ್ಣು, ಬಿಲ್ವಪತ್ರೆ, ಖರ್ಜೂರ, ಬೆಳ್ಳಿ ತೊಟ್ಟು, ಬಂಗಾರ ತೊಟ್ಟು, ಸ್ಟೀಲ್ ಕೊಡ್ಪನ, ತಾಮ್ರ ಕೊಡ್ಪನ, ಅಕ್ಷತೆ ಕಾಳು, ಒಂಬಳೆ ಈ ಥರ ಶುಭ ಸೂಚನೆ ಬರ್ತವೆ. ಆಗಲ್ಲ ಅನ್ನಂಗಿದ್ರೆ ಒಡಕ್ಬಳೆ, ಕಾಲಿ ಚುಪ್ಪು, ಇದ್ಲು, ಕಲ್ಲು, ಮಣ್ಣು ಬರುತ್ತೆ. ನಾಗದೋಷ ಇದ್ದರೆ ಬೆಳ್ಳಿಂದು, ಕಲ್ಲಿಂದು, ಮಣ್ಣಿಂದ ನಾಗಗಳು ಬರ್ತವೆ. ಧಾನ್ಯ ದೋಷ ಇದ್ದರೆ ಧಾನ್ಯಗಳು ಬರುತ್ತೆ. ಅಲ್ಲಿ ಮನಸ್ಸಲ್ಲಿ ಏನಿಗೆ ಬೇಡಿಕೆ ಬರುತ್ತೆ ಹೇಳ್ತಾರೆ ಅವರು. ಶ್ರೀರಾಮ ಅಲ್ಲಿ ಅಮ್ಮನ ಪ್ರತಿಷ್ಠಾಪನೆ ಮಾಡಿ ಅಮ್ಮನ ಪೂಜೆ ಮುಗಿಸ್ಕೊಂಡು ಗಂಗಾಜಲ ತಂದು ಇಲ್ಲಿ ಸ್ವಾಮಿ ಶಿವ ಪೂಜೆ ಮುಗಿಸ್ಕೊಂಡು ಹೋಗ್ತಾರೆ ಅವರು. ಸ್ವಾಮಿ ಶಿವ ಪೂಜೆ ಮುಗಿಸ್ಕೊಂಡು ಹೋದ ನಂತರ ತ್ರೇತಾಯುಗದಲ್ಲಿ ಸ್ವಾಮಿಗೆ ಇಲ್ಲಿ ನಿತ್ಯ ಪೂಜೆ ಇರಲ್ಲ. ತ್ರೇತಾಯುಗದಲ್ಲಿ ನಿತ್ಯ ಪೂಜೆ ಇದ್ದಾಗ ಬೆಳಗ್ಗೆ ಸೂರ್ಯ ಉದಯಕ್ಕಿಂತ ಮುಂಚೆಯಲ್ಲಿ ಒಂದು ಆಕಳು ಬಂದು ಸ್ವಾಮಿ ಮೇಲೆ ಹಾಲು ಕರೆದಂತೆ. ತ್ರೇತಾಯುಗದಲ್ಲಿ ಅದಕ್ಕೆ ಹಾಲುರಾಮೇಶ್ವರ ಅಂತ ಹೆಸರಿದ್ದಾರೆ. ಲಿಂಗು ಈ ತ್ರೇತಾಯುಗದಲ್ಲಿ ಚಿಕ್ಕದಾಗಿತ್ತು. ಈ ಇಷ್ಟಲಿಂಗ ಇರುತ್ತಲ್ಲ ಅಷ್ಟಿರ್ತಾರ. ಈಗ ಇಲ್ಲಿ ಬಂದಿದೆ ಲಿಂಗು. ಇದು ವರ್ಷ ನಿಮ್ಗೆ ಗೊತ್ತಾಗ್ತದೆ. ಇನ್ನು ಉದ್ಭವ ಆಗಿರೋ ಶಿವನ ಪೂಜೆಗೆ ಗಂಗಾ ಮಾತೆ ಬೇಕಲ್ಲ, ಆಗ ಬಾಣ ಹೊಡೆದಾಗ ಅದು ಕಾಶಿಗೆ ಹೋಗಿ ಅದೇ ಕಾಶಿಯಿಂದ ಇಲ್ಲಿ ಗಂಗಾ ನೀರು ಉದ್ಭವ ಆಗಿದೆ ಅಂತ ಹೇಳ್ತಾರೆ. ಈ ದೇವಸ್ಥಾನದ ವಿಶೇಷತೆ ಏನಂದ್ರೆ ಈ ಕಾಶಿಯ ಗಂಗಾ ನೀರಲ್ಲಿ ಪೂರ್ಣ ಅಥವಾ ಅಪೂರ್ಣ ಫಲದ ರೀತಿಯಲ್ಲಿ ಪ್ರಸಾದವಾಗಿ ನೀರಿಂದ ಬರುತ್ತೆ. ಬಾಳೆಹಣ್ಣು, ಬಿಲ್ವಪತ್ರೆ, ಖರ್ಜೂರ, ಬೆಳ್ಳಿ ತೊಟ್ಟು, ಬಂಗಾರ ತೊಟ್ಟು, ಸ್ಟೀಲ್ ಕೊಡ್ಪನ, ತಾಮ್ರ ಕೊಡ್ಪನ, ಅಕ್ಷತೆ ಕಾಳು, ಒಂಬಳೆ ಈ ಥರ ಶುಭ ಸೂಚನೆ ಬರ್ತವೆ. ಆಗಲ್ಲ ಅನ್ನಂಗಿದ್ರೆ ಒಡಕ್ಬಳೆ, ಕಾಲಿ ಚುಪ್ಪು, ಇದ್ಲು, ಕಲ್ಲು, ಮಣ್ಣು ಬರುತ್ತೆ. ನಾಗದೋಷ ಇದ್ರೆ ಬೆಳ್ಳಿಂದು, ಕಲ್ಲಿಂದು, ಮಣ್ಣಿಂದ ನಾಗಗಳು ಬರ್ತವೆ. ಧಾನ್ಯ ದೋಷ ಇದ್ರೆ ಧಾನ್ಯಗಳು ಬರುತ್ತೆ. ಈ ದೇವಸ್ಥಾನ ದಿನ ಬೆಳಿಗ್ಗೆ 7 ಗಂಟೆಯಿಂದ ಮಧ್ಯಾಹ್ನ 1:30ವರೆಗೂ ಓಪನ್ ಇರುತ್ತೆ. ಅದಾದ್ಮೇಲೆ ಮತ್ತೆ ಮಧ್ಯಾಹ್ನ 2 ಗಂಟೆಯಿಂದ ಸಂಜೆ 6 ಗಂಟೆವರೆಗೂ ಓಪನ್ ಇರುತ್ತೆ. ಇನ್ನು ಟಿಕೆಟ್ಸ್ ತೊಗೋಬೋದು. 60 ರುಪೀಸ್ಗೆ ಟಿಕೆಟ್ ತೊಗೊಂಡ್ರೆ ನಮಗಿಲ್ಲಿ ಪ್ರಸಾದ ಕೇಳೋಕ್ಕೆ ಅವಕಾಶ ಮಾಡಿಕೊಡ್ತಾರೆ. ಪೂರ್ತಿ ವಿಡಿಯೋ ಒಂದೇ ಇಲ್ಲ, ಕಟ್ ಮಾಡ್ಬೇಕು ಅಂತ ಬೇಡ್ಕೊಂಡು ಅನ್ಸುತ್ತೆ. ನಮಸ್ಕಾರ ಮಾಡ್ಕೊಂಡು ಬರಬೇಕು. ರೈಟ್ ಸೈಡ್ ಹಂಗೆ ಬಂದಿದೆ. ನಾವು ಈ ಸಿಸ್ಟಮ್ ಮಾಡ್ತೀವಿ. ಹಲೋ, ನಾನು ಕೋಟೆ ಹುಡುಗಿ. ನಾನಿವತ್ತು ಹಾಲುರಾಮೇಶ್ವರಕ್ಕೆ ಬಂದಿದ್ದೀನಿ. ಇಲ್ಲಿರುವಂಥದ್ದು ಗಂಗಾ ಮಾತೆ, ಗಂಗಮ್ಮ. ಕಾಶಿಯಿಂದ ಬರುತ್ತೆ ಇಲ್ಲಿ ನೀರು ಅಂತ ಹೇಳ್ತಾರೆ. ನಾವು ಏನೇ ಅಡಿಕೆ ಹೊತ್ಕೊಂಡು ಏನೇ ನಮ್ಮ ಮನಸ್ಸಲ್ಲಿ ಏನೇ ಅಂದ್ಕೊಂಡು ಕೇಳ್ಕೊಂಡ್ರು ಅಮ್ಮ ಇಲ್ಲಿ ಪ್ರಸಾದ ರೂಪದಲ್ಲಿ ಕೊಡ್ತಾರೆ. ಅದ್ರ ಮೇಲೆ ನಿಮಗೆ ಅದು ಈಡೇರುತ್ತೋ ಇಲ್ವೋ ಅಂತ ಗೊತ್ತಾಗುತ್ತೆ. ಮಾಡ್ತಿದ್ದೀರಾ? ಹೌದು.
ಈ ಕಡೆ ಬಂದು ತೋರಿಸ್ರಿ ಪೂಜಾರಿ. ಲೇಟಾಗಿ ಬಂದರೆ ಎಂತಾದರೂ ಅದು ಇದೆಯಾ? ಲೇಟಾಗಿ ಬಂದು ಸ್ವಲ್ಪ ನಿಧಾನವಾಗಿ ನೆರವೇರಿಸ್ಕೊಡ್ತೀನಿ ಅಂತ. ಬೇಗ ಬಂದರೆ ನೀವು ಸ್ಟಾರ್ಟ್ ಬೇಗ ನೆರವೇರಿಸ್ಕೊಡ್ತೀನಿ. ಬಾಳೆಹಣ್ಣು ಬಂತು ನೋಡ್ರಿ. ನೆರವೇರಿಸ್ಕೊಡ್ತೀನಿ ಅಂತ ಬಂದಿದ್ದೀನಿ. ನಿಮಗೆ ಲೇಟ್ ಏನಾಗಿಲ್ಲ, ಬೇಗನೆ ಬಂದಿದೆ. ಕೆಲವೊಬ್ರಿಗೆ ಇನ್ನೂ ಲೇಟ್ ಆಗುತ್ತೆ, ಇನ್ನೂ ಲೇಟ್ ಆಗುತ್ತೆ. ನಿಮಗೂ ಕೂಡ ಅಭಿಷೇಕದ ಬಾಳೆಹಣ್ಣು ಬಂದಿದೆ. ಬಾಳೆಹಣ್ಣು ಅಂದರೆ ಪಂಚಾಮೃತ ಫಲ ಇದೆ, ಶುಭ ಸೂಚನೆ. ಈ ಮನಸ್ಸನ್ನು ಏನು ಸಂಕಲ್ಪ ಮಾಡಿದ್ದೀವಿ, ಈ ಇಷ್ಟಾರ್ಥದಲ್ಲಿ ನಮ್ಮನ್ನ ನೆರವೇರಿಸ್ಕೊಡ್ತೀನಿ ಅಂತ ಬಂದಿದೆ. ಇದನ್ನ ಪ್ರಸಾದ ಸೇವನೆ ಮಾಡಿ ಅದಕ್ಕೆ ಮಾಡಿದ್ದೀನಿ. ಇಷ್ಟಾರ್ಥನ ನೆರವೇರಿದ್ರಿಂದ ಬಂದು ಅಮ್ಮನಲ್ಲಿ ಒಂದು ಪಂಚಾಮೃತ ಅಭಿಷೇಕ ಮಾಡಿಸಿ ಕ್ರಮ ಅಂತ ಅದಕ್ಕೆ ಮಾಡಿ ಒಳ್ಳೆಯದಾಗುತ್ತೆ. ಬಾಳೆಹಣ್ಣು ಬಂತು ನೋಡ್ರಿ. ನನಗೆ ಪಂಚಾಮೃತದ ಬಾಳೆಹಣ್ಣು ಸಿಕ್ತು. ನನ್ನ ಮನಸ್ಸಲ್ಲಿ ಇದ್ದಿದ್ದು ಈಡೇರುತ್ತೆ ಅಂತ ಹೇಳಿದ್ರು. ಇಲ್ಲಿ ಯಾವಾಗ್ಲೂ ನೀರಿರುತ್ತೆ, ಎಕ್ಸ್ಟ್ರಾ ನೀರು ಇಲ್ಲಿ ಬಂದ್ ಹರಿತಿರುತ್ತೆ. ಈ ಶ್ರೇಷ್ಠ ನೀರ್ನ ಹೊಸದಾಗಿ ಮದ್ವೆ ಆಗಿರೋರು ಬಂದು ಹಾಕ್ಸ್ಕೊತಾರೆ. ಇನ್ನು ಸಾಕಷ್ಟು ಪೂಜೆಗಳನ್ನ ಇಲ್ಲಿ ಬಂದ್ ಮಾಡ್ಕೋತಾರೆ. ಸರ್, ಈ ದೇವಸ್ಥಾನದ ಇತಿಹಾಸ ಏನಿದೆ ನಿಮ್ಗೆ ಏನಾದರೂ ಗೊತ್ತಾ? ಇದು ಮೇಡಮ್, ಇದು ತ್ರೇತಾಯುಗ ಕಾಲದಲ್ಲಿ ಶ್ರೀರಾಮ ವನವಾಸಕ್ಕೆ ಬಂದಿದ್ದ ಕಾಲದಲ್ಲಿ ಇಲ್ಲಿಂದ ಬಾಣ ಹೊಡಿತಾರೆ. ಇಲ್ಲಿಂದ ಸೀದಾ ಹೋಗಿದ್ ಬಾಣ ಸೀದಾ ಎಲ್ಲಿಗೆ ಹೋಗುತ್ತಪ್ಪ ಅಂತಂದ್ರೆ ಕಾಶಿಗೆ ಹೋಗುತ್ತೆ. ಕಾಶಿಗೆ ಹೋದ್ಮೇಲೆ ಗಂಗೆ ಉದ್ಭವ ಆಗ್ತವೆ. ಆ ಗಂಗೆ ಹತ್ರ ಹೋಗಿ ಆಲರಾಮೇಶ್ವರ ಸ್ವಾಮಿಗೆ ಪೂಜೆ ಮಾಡಿಸಿ ಗಂಗೆ ಉದ್ಭವ ಗಂಗೆ ಹತ್ರ ಹೋಗಿ ಅವ್ರ ಕಷ್ಟ ಏನೇ ಒಂದು ಸಮಸ್ಯೆ ಇರಲಿ, ಮಕ್ಕಳಾಗದೆ ಇರಲಿ, ಮದುವೆ ಆಗದೆ ಇರಲಿ, ಫ್ಯಾಮಿಲಿಯಲ್ಲಿ ಏನೇ ಒಂದು ಸಮಸ್ಯೆ ತೊಂದರೆ ತಕರಾರುಗಳಿದ್ರು ಹೋಗಿ ತಾಯಿ ಹತ್ರ ಚೀಟಿ ತಗೊಂಡು ಹೋಗ್ಬಿಟ್ಟು ಅಲ್ಲಿ ಅಪ್ಪಣೆ ಕೇಳ್ತಾರೆ. ಅಲ್ಲಿ ಏನಾದ್ರೂ ಬರ್ಬೋದು, ಗಂಗಮ್ಮ ನಚ್ಚೆ ಇರ್ಬೋದು, ಹಣ್ಣುಗಳಾಗಿರ್ಲಿ, ಒಂದು ವಿಳೆದೆಲೆ, ಅಡಿಕೆ, ಬೆಳ್ಳಿ, ಬಂಗಾರ ತೊಟ್ಲುಗಳು ಬಂದಿರೋ ಉದಾಹರಣೆನೂ ಇದೆ. ನಮ್ಮ ಮೈಸೂರು ಮಹಾರಾಜರ ಕಾಲದಿಂದನೂ ಅವತ್ತಿಂದ ಇವತ್ತಿನವರೆಗೂ ಅವ್ರಿಗೂ ಮಕ್ಕಳಾಗದೆ ಇರೋ ಟೈಮಲ್ಲಿ ಇಲ್ಲಿ ಬಂದಾಗ ಒಂದು ಬಂಗಾರ ತೊಟ್ಲು ಬಂದಿದೆ ಅನ್ನೋಕೆ ಒಂದು ಉದಾಹರಣೆಗಳು, ಕುರುಹುಗಳಿದೆ. ಹಂಗಾಗಿ ಇದು ಒಂದು ಪರಮ ಪುಣ್ಯವಾದ ಪುಣ್ಯಕ್ಷೇತ್ರ ಅಂತಾನೆ ಹೇಳ್ಬೋದು ಅಂತೇಳಿ ನಾನು 2 ಮಾತು ಮುಗಿಸ್ತೀನಿ. ಥ್ಯಾಂಕ್ ಯು ಸರ್. ರಾಮವರ ವನವಾಸಕ್ಕೆ ಬಂದಾಗ ಈ ಮಾರ್ಗವಾಗಿ ಬಂದು ಇಲ್ಲಿ ಉಳ್ಕೊಂಡಿದ್ರಂತೆ. ಆವತ್ತು ಉಳ್ಕೊಂಡಾಗ ಇಲ್ಲಿ ಲಿಂಗು ಸ್ಥಾಪನೆ ಮಾಡಿದ್ದಾರೆ. ಅಲ್ಲಿ ಮುಂದೆ ಈಶ್ವರನ್ ಇದೆಯಲ್ಲ, ಅಲ್ಲಿ ಸ್ಥಾಪನೆ ಮಾಡಿ ಅದಕ್ಕೆ ಅಭಿಷೇಕಕ್ಕೆ ತನಗೆ ನೀರು ಬೇಕು ಅಂದಾಗ ತನ್ನ ಬಾಣ ಇಲ್ಲಿ ಬಿಟ್ಟಾಗ ಅದು ಕಾಶಿಗೆ ಹೋಗಿ ತಲುಪುತ್ತೆ ಅಂತ ಇದೆ. ಕಾಶಿಯಿಂದ ನೀರು ಬರುತ್ತೆ, ಕಾಶಿ ಗಂಗಾ ಅಂತ ಕರೀತಾರೆ. ಅದನ್ನ ತಗೊಂಡು ಇಲ್ಲಿ ಅಭಿಷೇಕ ಮಾಡಿ ಮುಂದೆ ಹೋಗಿರ್ತಾರೆ. ಅದಾದ್ಮೇಲೆ ಹಸು ಒಂದು ತಾನಾಗಿ ತಾನು ಬಂದು ಲಿಂಗದ ಮೇಲೆ ಹಾಲು ಕರೆದು ಹೋಗ್ತಾರೆ. ರಾಮ ಪ್ರತಿಷ್ಠಾಪನೆ ಮಾಡಿದ ಈಶ್ವರನ್ನ ಹಸು ಹಾಲು ಕರೆದು ಹೋಗ್ತಾರೆ ಅಂದ್ರೆ ಹಾಲು ರಾಮೇಶ್ವರ ಅಂತ ಹೆಸರು ಬರುತ್ತೆ. ಅದಾದ್ಮೇಲೆ ಇಲ್ಲಿ ಪ್ರಸಾದ ಗಂಗಾಮಾದೇವಿ ಏನೇ ವಿಚಾರ ಕೇಳೋದು, ನಿಮ್ ಕೆಲಸಗಳಾಗದಿದ್ದು ಎಲ್ಲಾ ವಿಚಾರಕ್ಕೂ ಬರುತ್ತೆ. ನಿಮ್ ಕೆಲಸ ಆಗದಿತ್ತು, ಶುಭ ಫಲ ಅಂದ್ರೆ ಪೂರ್ಣ ಫಲಗಳು ಬರ್ತವೆ. ಕೆಲಸ ಎಲ್ಲ ಪೂರ್ಣ ಫಲ ಅಂದ್ರೆ ಏನೇನ್ ಬರ್ಬೋದು? ಪೂರ್ಣ ಫಲ ಅಂದ್ರೆ ಬಾಳೆಹಣ್ಣು ಪೂರ್ತಿಯಾಗಿ ಕಾಯಿ, ಬಳೆ, ಹೊಂಬಾಳೆ ಈ ತರ ಬರುತ್ತೆ. ಅಪೂರ್ಣ ಅಂತ ಅಂದ್ರೆ ಅರ್ಧಂಬರ್ಧ, ಅಭಿಷೇಕದ ಫಲ ಆ ತರ ಈ ತರ ಅರ್ಧಂಬರ್ಧ. ಖರ್ಜೂರ ಆದ್ರೂ ಅದೊಂದು ಸ್ವಲ್ಪ, ಅಡಿಕೆ ಆದ್ರೂ ಪೀಸು ಈ ತರ ಬರುತ್ತೆ. ಕೆಲಸ ಕೆಟ್ಟದಾಗುತ್ತೆ ಅಂದ್ರೆ ಕಲ್ಲು, ಮಣ್ಣು ಈ ತರ ಬರುತ್ತೆ. ಅದು ಕಲ್ಲು ಮಣ್ಣು ಎಲ್ಲ ತೇಲುತ್ತಾ ಅಣ್ಣ? ಪೂರ್ತಿ ಬರುತ್ತೆ ಕೆಳಗಿಂದ ಪ್ರಸಾದ. ಬೆಳ್ಳಿ ಬಂಗಾರ ಬಂದ್ರೆ ಉದಾಹರಣೆನೂ ಐತೆ ಅಂತ ಹೇಳ್ತಾರೆ. ಮಧ್ಯಾಹ್ನ ಬೆಳ್ಳಿ ತೊಟ್ಲು ಬಂತು ಮಕ್ಕಳು ಫಲ ಕೇಳಿದ್ಕೆ.
ಈಗ ಹಣ್ಣು ಬರೋದು ಎಲ್ಲಡಿಕೆ ಬರೋದು ಬಿಡ್ರಿ, ಏನೋ ಬಂತು ಅನ್ಕೊಳ್ಳೋಣ, ಇನ್ನೂ ಪುಣ್ಯಕ್ಷೇತ್ರ ಏನೋ ಬಂದು ಅನ್ಕೊಳ್ಳೋಣ. ಬೆಳ್ಳಿ ಬಂಗಾರ ಯಾರು ಬಿಡಕ್ ಬರಲ್ಲ, ದುಡ್ಡು ಬರೋದು ಸೃಷ್ಟಿನ. ಈಗ ನಿಮ್ಮ ಪ್ರಕಾರ ಇದು ಎಲ್ಲಿಂದ ಬರ್ಬೋದು? ಕಾಶಿಯಿಂದನೇ? ಪುರಾಣದಲ್ಲಿ ಹೇಳೋ ಪ್ರಕಾರ ಕಾಶಿ ಗಂಗಾನೆ ಅಂತ ಕರೀತಾರೆ, ಬಟ್ ಮೂಲ ಎಲ್ಲಿ ಅಂತ ಗೊತ್ತಿಲ್ಲ. ಇವತ್ತವರೆಗೂ ಪುಣ್ಯಕ್ಷೇತ್ರದಿಂದ ಇಲ್ಲಿ ಕನೆಕ್ಷನ್ ಇದೆ. ಯಾವಾಗಲೂ ಬರ್ತಾನೆ ಇರೋ, ಕಮ್ಮಿನೂ ಆಗಿಲ್ಲ ಅದು ಜಾಸ್ತಿನೂ ಆಗಿಲ್ಲ. ಎಂತ ಮಳೆ ಇರಲಿ ಬಿಸಿಲು ಯಾವಾಗಿದ್ರು ಅಷ್ಟೇ ನೀರು, ಪಾಯಿಂಟ್ ಕೂಡ ಜಾಸ್ತಿ ಆಗಲ್ಲ ಕಮ್ಮಿನೂ ಆಗಲ್ಲ. ಶ್ರೀರಾಮ ಪೂಜೆ ಮಾಡಿ ಹೋದ್ಮೇಲೆ ಯಾರು ಪೂಜೆ ಮಾಡಿಲ್ಲ. ಪ್ರತಿದಿನ ಬೆಳಿಗ್ಗೆ ಸೂರ್ಯೋದಯ ಆಗಕ್ಕೂ ಮುಂಚೆ ಇಲ್ಲಿ ಒಂದು ಆಕ್ಳು ಬಂದು ಶಿವಲಿಂಗಕ್ಕೆ ಹಾಲ್ ಕರಿತಿತ್ತಂತೆ. ಹಾಗಾಗಿ ಈ ದೇವಸ್ಥಾನನ ಆಲ್ರಾಮೇಶ್ವರ ಅಂತ ಕರೀತಾರೆ. ಇಂಥ ಅಪರೂಪದ ವಿಸ್ಮಯಕಾರಿ ಪುಣ್ಯಕ್ಷೇತ್ರನ ನೀವು ಇನ್ನೂ ದರ್ಶನ ಮಾಡಿಲ್ಲ ಅಂದ್ರೆ ಫಸ್ಟ್ ಹೋಗಿ ದರ್ಶನ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ನಿಮ್ಮ ಮನಸ್ಸಲ್ಲಿ ಏನೇ ಸಂಕಲ್ಪ ಮಾಡಿದ್ರು ಅದನ್ನು ನೀವು ಇಷ್ಟ ಆಗ್ತದೆ. ಲಕ್ಷ್ಮೀ ವಿಚಾರ, ಶುಭ ಕಾರ್ಯ, ಕೆಲಸ, ಆರೋಗ್ಯ ವಿಚಾರದ್ದು ನೆರವೇರಿಸ್ಕೊಡ್ತೀವಿ ಅಂತ ಅನ್ನ ಆಶೀರ್ವಾದ ಮಾಡಿದರೆ ಇದನ್ನು ಅರ್ಧ ಪ್ರಸಾದ ಸೇವನೆ ಮಾಡಿದ್ದಾರೆ. ಅಡಿಕೆ ಮಾಡ್ಕೊಳ್ಳಿ, ಅಮ್ಮನಿಗೆ ನಮ್ಮ ಇಷ್ಟ ಆಗ್ತೆಲ್ಲ ನೆರವೇರಿದ್ರೆ ಅನುಕೂಲತೆ. ಇನ್ನೊಮ್ಮೆ ಬಂದು ಅಮ್ಮನ ಬಂದು ಪಂಚಾಮೃತ ಮಾಡ್ಕೊಂಡು ಹೋಗ್ತೀವಿ, ನಮ್ಮ ಕರ್ಕೊಂಡು